ಹೋಳಿಗೆ, ಜಾಮೂನು, ಪಲಾವು, ಮೊಸರನ್ನ, ಅನ್ನ ಸಾಂಬಾರು, ಪಲ್ಯ, ಮಿಕ್ಸ್ಚರ್ ಹೀಗೆ ಬಗೆ ಬಗೆಯ ಊಟವನ್ನ ಬಡಿಸ್ತಾ ಇದ್ದಾರೆ. ಇದು ಯಾವ ದೇವಸ್ಥಾನದಲ್ಲಿ ಎಂಬುದರ ಸಂಪೂರ್ಣವಾದ ಮಾಹಿತಿಯನ್ನ ಮುಂದೆ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಇವಾಗ ಸದ್ಯಕ್ಕೆ ಇಲ್ಲಿ ತಿರುಪತಿ ದೇವರ ತೇರನ್ನ ಎಳಿತಾ ಇದ್ದಾರೆ. ಆಕ್ಚುಲಿ ಇದು ಬೆಂಗಳೂರಲ್ಲಿ ನಡೆದಿರ್ತಕ್ಕಂಥದ್ದು. ಪ್ಲೇಸ್ ಗೀಸ್ ಎಲ್ಲಾನು ಕೂಡ ತಿಳಿಸ್ಕೊಡ್ತೇನೆ ಬನ್ನಿ. ಆಕ್ಚುಲಿ ಇಲ್ಲಿ ಅರ್ಚಕರನ್ನು ಕೂಡ ಮಾತಾಡಿಸುವಂತ ಅದ್ಭುತವಾದ ಕೆಲಸವನ್ನ ಮಾಡ್ತೇನೆ. ಹುಡುಕ್ತಾ ಇದ್ದೀನಿ ಅರ್ಚಕರನ್ನ. ಈಗ ಕೆಲವು ದೃಶ್ಯಗಳಿದೆ ತೇರನ್ನ ಎಳೆಯುವಂತದ್ದು, ಅದನ್ನ ನೋಡ್ಕೊ ಬಂದ್ಬಿಡಿ. ಬನ್ನಿ ಚಕ ಚಕ ಅಕ್ಕ ಮುಂದೆ ಹೋಗಿ, ಅಕ್ಕ ಇಟ್ಕೊಂಡು ಮುಂದೆ ಹೋಗಿ, ಹೇಳ್ತಾ ಇಲ್ವಾ ಮುಂದೆ ಹೋಗಿ, ಮುಂದೆ ಹೋಗ್ಬೇಕು. ಗೋವಿಂದ ಗೋವಿಂದ ಗೋಪಾಲ ಗೋವಿಂದ ಗೋಪಾಲ ಗೋವಿಂದ. ಅಗ ನಿಮ್ಮ ಅಗ ಮಾಡಿ ದಯವಿಟ್ಟು ಅಗ ಮಾಡಿ. ಗೋವಿಂದ ಗೋಪಾಲ. ಮತ್ತೆ ಗೋವಿಂದ ಮುಂದೆ ಮತ್ತೆ ಗೋವಿಂದ ಗೋವಿಂದ ಮುಂದೆ ಬನ್ನಿ ಕರೆಕ್ಟ್. ದಾರಿ ಹೋಳಿಗೆ ಬಂಧುಗಳೇ, ನೋಡಿದ್ರಲ್ಲ ಆಕ್ಚುಲಿ ಈ ಒಂದು ಬ್ರಹ್ಮ ರಥೋತ್ಸವ, ಈ ಒಂದು ಕಾರ್ಯಕ್ರಮ, ತಿರುಪತಿ ದೇವರ ಮೆರವಣಿಗೆ ಅದ್ಭುತ ದೃಶ್ಯಗಳೆಲ್ಲವನ್ನು ಕೂಡ ನೋಡ್ಕೊಂಡು ಬಂದ್ರಿ. ಇವಾಗ ಜನ ಏನ್ ಈ ರಥವನ್ನ ತೇರನ್ನ ಎಳೆದ್ರು, ನಮ್ಮ ತಿರುಪತಿ ದೇವರ ತಿಮ್ಮಪ್ಪನ ಒಂದು ದೇವರ ಮೆರವಣಿಗೆ ಏನಾಯ್ತು, ಆ ಒಂದು ತೇರನ್ನ ಎಳೆದ ನಂತರ ಇಲ್ಲಿ ಬಂದಂತ ಎಲ್ಲ ಭಕ್ತಾದಿಗಳಿಗೂ ಕೂಡ ಊಟವನ್ನ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಮೃಷ್ಟಾನ ಭೋಜನ ಅಂತಾರಲ್ಲ, ಅಂತ ಅದ್ಭುತವಾದ ಕಾರ್ಯಕ್ರಮ. ಅಂದಾಗೆ ನಿಮ್ಮೆಲ್ರಿಗೂ ಕೂಡ ಒಂದೇ ಒಂದು ಕ್ವಶನ್ ಉದ್ಭವವಾಗಿರುತ್ತೆ, ಇದು ಎಲ್ಲಿ ನಡೀತು, ಯಾವ ಬೆಂಗಳೂರಿನ ಯಾವ ಪ್ಲೇಸು ಏನು, ಅದೆಲ್ಲವೂ ಕೂಡ ನಿಮ್ಗೆ ಕ್ವಶನ್ ಆಗಿ ಇಲ್ಲಿ ಕಾಡ್ತಾ ಇರಬಹುದು. ಖಂಡಿತವಾಗಿಯೂ ಅದೆಲ್ಲದಕ್ಕೂ ಕೂಡ ಉತ್ತರವನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ನಾನು ನೀಡ್ತೇನೆ. ಹಾಗೆ ಇವಾಗ ಆಕ್ಚುಲಿ ಒಬ್ಬ ಅರ್ಚಕರು ಸಿಕ್ಕಿದ್ದಾರೆ, ಈ ದೇವಸ್ಥಾನದ ಅರ್ಚಕರು ಸಿಕ್ಕಿದ್ದಾರೆ. ಅರ್ಚಕರನ್ನ ಮಾತಾಡ್ಸೋಣ ಬನ್ನಿ, ಅವ್ರನ್ನ ಮಾತಾಡಿಸ್ಕೊಂಡು ಹಂಗೆ ಒಂದ್ ರೌಂಡ್ ಬರೋಣ ಬನ್ನಿ. 15 ವರ್ಷ ಆಯ್ತು ಈ ದೇವಸ್ಥಾನಕ್ಕೆ ಬಂದು. ಅಶೋಕ್ ಹೆಗಡೆ ಅಂತ ಹೇಳಿ. ಈ ದೇವಸ್ಥಾನದಲ್ಲಿ ಇವತ್ತಿನ ದಿವಸ ಅಂದ್ರೆ ಇವತ್ತು ನಡೆದಿರೋದು ರಥೋತ್ಸವ, ದೇವಸ್ಥಾನದ 50ನೇ ವರ್ಷದ ವಾರ್ಷಿಕ ಮಹೋತ್ಸವ ಕಾರ್ಯಕ್ರಮ 7 ದಿನ ಇರುತ್ತೆ. 7 ದಿನನೂ ಕೂಡ ಸಾಯಂಕಾಲ ಉತ್ಸವಗಳಿರುತ್ತೆ. ಹಾಗೆ ಇವತ್ತು ವಿಶೇಷವಾಗಿ ರಥೋತ್ಸವ, ಹಾಗೆ ಬಂದಂತಹ ಭಕ್ತರಿಗೆ ಅನ್ನದಾನ ಎಲ್ಲಾ ಕಾರ್ಯಕ್ರಮಗಳಿರುತ್ತೆ. ಶನಿವಾರ ಈ ಒಂದು ವಾರ್ಷಿಕೋತ್ಸವ ಮುಗಿಯುತ್ತೆ. ಹಾಗೆ ಈ ದೇವಸ್ಥಾನ ಅಂದ್ರೆ 50 ವರ್ಷ ಆಯ್ತು ಪ್ರಾರಂಭವಾಗಿ. ಅತ್ಯಂತ ಶ್ರಾವಣ ಶನಿವಾರ ವೈಕುಂಠ ಏಕಾದಶಿ ಇದು ಅತ್ಯಂತ ಮಹತ್ವದಾಗಿದೆ. ವೈಕುಂಠ ಏಕಾದಶಿಗೆ ಸುಮಾರು 1 ಲಕ್ಷ ಜನ ಭಕ್ತಾದಿಗಳು ಬರಬಹುದು. ಹಾಗೆ ಶ್ರಾವಣ ಶನಿವಾರನೂ ಕೂಡ ತುಂಬಾ ಭಕ್ತಾದಿಗಳೆಲ್ಲ ಬರ್ತಾರೆ. ದೇವರಿಗೆ ವಿಶೇಷವಾದಂತಹ ಅಲಂಕಾರಗಳು, ಹಾಗೆ ವಜ್ರಾಂಗಿ ಕವಚ, ಶ್ರೀನಿವಾಸ ಹಾಗೆ ಅಮ್ಮನವರಿಗೆ ಭೂ ವರಾಹ ಸ್ವಾಮಿಗೆಲ್ಲ ಇರುತ್ತೆ. ಎಲ್ಲ ಅಲಂಕಾರಗಳಿರುತ್ತೆ. ಶಾಸ್ತ್ರೋಕ್ತವಾಗಿ ಪೂಜೆಗಳು ನಡೆಯುತ್ತೆ. ಇನ್ನೂ ಹೆಚ್ಚಿನ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಆಗಮಿಸಬೇಕು. ನಮ್ಮ ದೇವಸ್ಥಾನ ಇನ್ನೂ ಅತ್ಯಂತ ಪ್ರಸಿದ್ಧವಾಗಬೇಕು, ವಿಶ್ವವಿಖ್ಯಾತವಾಗಬೇಕು ಹೇಳೋದು ಒಂದು. ಅರ್ಚಕರು ಹೇಳಿದಂತ ಮಾತುಗಳನ್ನ ಕೇಳಿದ್ರಲ್ಲ, ಇದು ಯಾವ ದೇವಸ್ಥಾನ ಅಂತ ಅಂದ್ರೆ ಮರಿ ತಿರುಪತಿ ಶ್ರೀನಿವಾಸ ಗುಡಿ. ಇದು ಎಲ್ಲಿ ಬರುತ್ತೆ ಅಂತ ಕೇಳಬಹುದು. ಇದು ನೋಡಿದ ತಕ್ಷಣ ತುಂಬಾ ಅಂದ್ರೆ ತುಂಬಾ ಜನಕ್ಕೆ ಇವಾಗ ಆಗ್ಲೇ ಗೊತ್ತಾಗ್ಬಿಟ್ಟಿರುತ್ತೆ ಬೆಂಗಳೂರಲ್ಲಿ ಯಾವ ಪ್ಲೇಸ್ ಅಲ್ಲಿ ಬರುತ್ತೆ ಅಂದ್ಬಿಟ್ಟು. ಇಲ್ಲಿ ಇವತ್ತು ಮೃಷ್ಟಾನ ಭೋಜನನೇ ನಡೀತಾ ಇದೆ ಅಂತ ಹೇಳ್ಬಹುದು. ಯಾವ ಪ್ಲೇಸ್ ಅಂದ್ರೆ ಇದು ಮಹಾಲಕ್ಷ್ಮಿ ಲೇಔಟ್, ಬೆಂಗಳೂರು. ಎಸ್, ಈ ಒಂದು ದೇವಸ್ಥಾನ ಬರ್ತಕ್ಕಂಥದ್ದು ಎಲ್ಲಿ ಅಂತ ಅಂದ್ರೆ, ನೀವು ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನ್ ಇದೆಯಲ್ವಾ, ಆ ಮೆಟ್ರೋ ಸ್ಟೇಷನ್ ಇಳಿದ್ಬಿಟ್ಟು ಆಕ್ಚುಲಿ ಮಹಾಲಕ್ಷ್ಮಿ ಲೇಔಟ್ ಹೋಗ್ತಾರೆ ನೋಡಿ, ನಂದಿನಿ ಲೇಔಟ್ ಮಹಾಲಕ್ಷ್ಮಿ ಲೇಔಟ್ಗೆ. ಆ ರೋಡ್ ಅಲ್ಲಿ ಸ್ವಲ್ಪ ಒಂದು 100 ಮೀಟರ್ ಹೋದ್ರೆ ರೈಟ್ ಸೈಡ್ ಅಲ್ಲಿ ಈ ಒಂದು ದೇವಸ್ಥಾನ ಸಿಗುತ್ತೆ. ನಿಜವಾಗ್ಲೂ ಇವತ್ತು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದು ನನ್ನ ಪುಣ್ಯ ಅಂತ ಹೇಳಬಹುದು. ಎಂತ ಬ್ರಹ್ಮ ರಥೋತ್ಸವ ನಡೀತಾ ಇರ್ತಕ್ಕಂಥದ್ದು ಇಲ್ಲಿ 50ನೇ ವರ್ಷ ಅಂದ್ರೆ ಇವತ್ತು 50 ವರ್ಷ ಆಯ್ತು. ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ರಿ ನೋಡಿ, ಮರಿ ತಿರುಪತಿ ದೇವಸ್ಥಾನ ಮಹಾಲಕ್ಷ್ಮಿ ಲೇಔಟ್. ನಿಜವಾಗ್ಲೂ ಏನಂತಂದ್ರೆ, ನೀವು ನೋಡಿರ್ಬಹುದು ಮೇನ್ ದೇವಸ್ಥಾನ ಬಂದ್ಬಿಟ್ಟು ಆಂಧ್ರದಲ್ಲಿ ಇದೆ. ಆದ್ರೆ ತಿರುಪತಿಗೆ ಯಾರ್ಯಾರು ಹೋಗಕ್ ಆಗಲ್ವೋ ಅಂತ ಬಹಳ ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ.
ಈ ಒಂದು ದೇವಸ್ಥಾನಕ್ಕೆ ಬಂದು ನಿಜವಾಗ್ಲೂ ನೀವು ಮಹಾಲಕ್ಷ್ಮಿ ಲೇಔಟ್ ಬಂದ ತಕ್ಷಣ ಈ ಒಂದು ಗೋಪುರ ನೋಡ್ಬಿಟ್ರೆ ಮೇಲ್ಗಡೆಗೆ ಅವಾಗ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಬಾಬಾ ಏನಿದೆ ಗುರು ಅಂತ ಅನಿಸ್ಬಿಡುತ್ತೆ ನಿಮ್ಗೆ ನಿಜವಾಗ್ಲೂ. ಇದು ಸುಮಾರು 50 ವರ್ಷಗಳು ಅಂದ್ರೆ 50 ವರ್ಷಗಳಿಂದ ಇಲ್ಲಿ ಭಕ್ತರು ಸುಮಾರು ಸಾರಿ ಬಂದು ಹೋಗಿ ಇಲ್ಲಿ ನಿಜವಾಗ್ಲೂ ಒಂದು ಪುಣ್ಯವನ್ನ ಸಂಪಾದನೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಹುದು. ನೀವು ಕೂಡ ಬನ್ನಿ ಈ ಒಂದು ದೇವಸ್ಥಾನಕ್ಕೆ ಬಂದು ಇಲ್ಲಿ ದೇವರಲ್ಲಿ ನಿಮ್ಮ ಹರಕೆಗಳೇನಿದೆ ಮನವಿಗಳೇನಿದೆ ಎಲ್ಲವನ್ನು ಕೂಡ ಸಲ್ಲಿಸ್ಕೊಂಡು ಇಲ್ಲಿ ಪ್ರಸಾದವನ್ನ ಸ್ವೀಕರಿಸಿ ಹೋಗಿ. ನಿಮಗೂ ಕೂಡ ಒಳ್ಳೇದಾಗ್ಲಿ, ಎಲ್ಲರೂ ಕೂಡ ಒಳ್ಳೇದಾಗ್ಲಿ. ಹಾಗೆ ಇಲ್ಲಿ ತೆಗೆದಂತ ಕೆಲವೊಂದು ದೃಶ್ಯಗಳಿದೆ, ಆ ಒಂದು ದೃಶ್ಯಗಳನ್ನ ಇವಾಗ ನಾನು ನಿಮ್ಗೆ ಪ್ಲೇ ಮಾಡ್ತಾ ಹೊರಡ್ತೇನೆ. ಆ ಒಂದು ದೃಶ್ಯಗಳನ್ನು ಕೂಡ ನೋಡಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ, ಒಂದು ಸಬ್ಸ್ಕ್ರೈಬ್ ಅನ್ನು ಕೂಡ ಮಾಡ್ಕೊಳ್ಳಿ. ಬನ್ನಿ ಕೆಲವು ದೃಶ್ಯಗಳಿದೆ ನೋಡ್ಕೊ ಬರೋಣ. ಒಂದು ಕೊಡಿ ನಮಗೆ ಬೇಕು ಕೊಡ್ತೇವೆ. ಒಂದೇ ಒಂದು ಕೊಡಿ. ಅಲ್ಲ ಒಂದು ಕೊಡಿ.